सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ಓಂ ಶಾಂತಿ ಶಾಂತಿ ಶಾಂತಿ. ಜಗದ್ಗುರು ಕೃಷ್ಣನ ಪಾದಕ್ಕೂ ನಮ್ಮ ಗುರುಗಳ ಪಾದಕ್ಕೂ ನಮಸ್ಕಾರ ಮಾಡಿಕೊಳ್ಳೋಣ. 15ನೇ ಶ್ಲೋಕ. ಯಂ ಹಿ ನ ವ್ಯತಯಂ ತ್ಯೇತೆ ಪುರುಷಂ ಪುರುಷರ್ಷಭ ಸಮ ದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಪರಮಾತ್ಮ ಹೇಳ್ತಾ ಇದ್ದಾನೆ, ಅರ್ಜುನ, ನೀನು ತುಂಬಾ ಶಕ್ತಿವಂತ, ನೀನು ತುಂಬಾ ಶ್ರೇಷ್ಠವಾದವನು. ನೀನು ಅಂಥದ್ರಲ್ಲಿ ನೀನು ಈ ತರ ಎಲ್ಲ ಸುಖ ದುಃಖಕ್ಕೆ ಒಳಪಡ್ತಾ ಇದ್ದೀಯಲ್ವಾ, ಇದರಿಂದ ನೀನು ವಿಚಲಿತನಾಗದೇ ಇರ್ಬೇಕು. ಸುಖ ಬರ್ಲಿ ದುಃಖ ಬರ್ಲಿ, ಆ ಎರಡೂ ಸ್ಥಿತಿಗಳಲ್ಲೂ ಯಾರು ದೃಢನಾಗಿರ್ತಾನೆ ನೋಡಿ, ಅವನೇನೇ ಮೋಕ್ಷಕ್ಕೆ ಅರ್ಹ ಅಂತ ಹೇಳ್ಬಿಟ್ಟೆ ನೋಡಿ ಪರಮಾತ್ಮ. ಇಲ್ಲಿ ನಮ್ಮಲ್ಲಿ ಏನೇನಿತ್ತು ಮೋಕ್ಷಕ್ಕೆ ಅಂತಂದ್ರೆ, ನಾನು ಶ್ಲೋಕ ಓದ್ಬೇಕು, ನಾನು ಬ್ಯಾಟ್ ಮಾಡ್ಬೇಕು, ನಾನಿಂತ ಸತ್ಸಂಗ ಕೇಳ್ಬೇಕು, ಉಪವಾಸ ಇರ್ಬೇಕು, ದೇವಸ್ಥಾನ ಹೋಗ್ಬೇಕು, ಪೂಜೆಗಳು ಮಾಡ್ಬೇಕು, ಆವಾಗ ನನಗೆ ಮೋಕ್ಷ ಅಂತ ನಮ್ಮ ಭಾವನೆ ಇತ್ತ ಅಲ್ವಾ ಅಮ್ಮ? ಇಲ್ಲಿ ಹೇಳ್ಬಿಟ್ಟ ಎಷ್ಟು ಚೆನ್ನಾಗಿ ಪುರುಷ ಶ್ರೇಷ್ಠ ಅಂತ. ಅಂದ್ರೆ ಅರ್ಜುನ ಅಂತ ಉತ್ತಮವಾದಂತ ವ್ಯಕ್ತಿ ಅವನು. ಅದಕ್ಕೆ ಒಂದೊಂದು ಶ್ಲೋಕದಲ್ಲೂ ಅರ್ಜುನನನ್ನ ಬೈತಾ ಇದ್ದಾನೆ, ಮತ್ತೆ ಮುದ್ದಾಗಿನೂ ಮಾತಾಡ್ತಾ ಇದ್ದಾನಲ್ವಾ. ಅರ್ಥ ಹಿಂಗೆ ಇರ್ಬೇಕು ನೋಡಿ. ಯಾವಾಗ್ಲೂ ನಾವ್ ಬರೀ ಬೈಯೋದಲ್ಲೇ ಇದ್ಬಿಡ್ತೀವಿ. ಇಲ್ಲ, ಅವನಲ್ಲಿ ಶಕ್ತಿನೂ ನೋಡಿಸ್ಬೇಕು. ನೋಡು, ನೀನೇನ್ ಕಡಿಮೆ ಅಲ್ಲ ಅಂತ ಹೇಳ್ಬೇಕು. ಅದಕ್ಕೆ ಪುರುಷರ್ಷಭ ಅಂತ ಹೇಳ್ತಾ ಇದ್ದಾನೆ ಇಲ್ಲಿ ಪರಮಾತ್ಮ. ಯಾಕೆಂದ್ರೆ ವೃಷಭ ಅಂದ್ರೆ ಎತ್ತು, ಅದು ಬಲಿಷ್ಠವಾದಂತ ಪ್ರಾಣಿ. ಅದೇ ತರ ಅರ್ಜುನನು ಅತ್ಯಂತ ಬಲಿಷ್ಠ ಅವನು. ಅದಕ್ಕೆ ಅರ್ಜುನ, ನೀನು ಇಂಥ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ನೀನು ಹಿಂಗೆ ದುಃಖ ಪಡ್ತೀಯ. ಅಯ್ಯೋ, ನಮ್ಮ ಗುರು, ನಮ್ಮ ತಾತ ಹೆಂಗೆ ಇಂಥವ್ರನ್ನೆಲ್ಲ ಸಾಯಿಸೋದು, ಇಂಥವ್ರ ಮೇಲೆ ಯುದ್ಧ ಮಾಡೋದು, ಇದೆಲ್ಲ ಬಿಟ್ಬಿಡು. ನೀನೇನಪ್ಪ ಅಂತಂದ್ರೆ, ಏನೇನ್ ನಿನ್ನ ಜೀವನದಲ್ಲಿ ಆಗುತ್ತಲ್ವಾ ಸುಖ ದುಃಖಗಳು, ಎಲ್ಲದ ಜೀವನದಲ್ಲೂ ಆಗುತ್ತೆ ಅಲ್ವಾ ಅಮ್ಮ? ಈ ಸುಖ ದುಃಖಗಳು ಯಾವುದೂ ಶಾಶ್ವತವಲ್ಲ. ಇದು ಚೆನ್ನಾಗಿ ನೆನ್ಪಿರ್ಬೇಕು. ನಾವು ಏನಪ್ಪ ಬೆಳ್ಳಿ ಸ್ಪೂನ್ ಬಾಯಲ್ಲಿ ಇಟ್ಕೊಂಡು ಹುಟ್ಟಿದ್ದು ಅಂತ ಹೇಳ್ತೀವಿ. ಸ್ವಲ್ಪ ವರ್ಷ ಆದ್ಮೇಲೆ ತಿನ್ನಕ್ಕೂ ನಮ್ಗೆ ಇಲ್ಲ ಅಂತ ಹೇಳ್ತೀವಿ. ಇಲ್ಲ, ಮೊದಲು ನಾವು ತುಂಬಾ ಬಡವರು ಅಂತ ಹೇಳ್ತೀವಿ. ಇವಾಗ ಇನ್ನೊಬ್ಬರಿಗೆ ದಾನ ಕೊಡೋ ಶಕ್ತಿ ಬಂದಿದೆ. ಹಂಗಂತ ಈ ಸುಖ ದುಃಖ ಯಾವುದೂ ಶಾಶ್ವತವಲ್ಲ. ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ಈ ಸುಖ ದುಃಖಗಳನ್ನ ತಾಳ್ಬೇಕು ಮನುಷ್ಯ ಆದವನು ಅರ್ಜುನ. ಈಗ ಮಗು ಬಿದ್ದೋಗ್ಬಿಡ್ತಿತ್ತು, ಅಯ್ಯೋ ಬಿದ್ದೋಯ್ತಲ್ವಾ, ಏನಾಯ್ತು ಏನೋ ಅನ್ನೋದು ಮಗುನ ತುಂಬಾ ಮುದ್ದು ಮಾಡೋದು. ಇಲ್ಲ ಅಂದ್ರೆ ಕೆಲವರು ಬಿದ್ದೋಗ್ತೀಯಾ ಅಂತ ಹೇಳೋದು. ಅದೆಲ್ಲ ಸುಖ ದುಃಖಕ್ಕೆ ಇವಾಗ್ಲಿಂದಾನೇ ಮಗುನ ರೆಡಿ ಮಾಡ್ಬೇಕು ನಾವು. ಓಡು ಪರವಾಗಿಲ್ಲ, ಬಿದ್ರೇನೆ ಏನೂ ಆಗಲ್ಲ. ಯಾಕಂದ್ರೆ ನೀನ್ ತುಂಬಾ ಗಟ್ಟಿ ಇದೀಯಾ, ಬೀಳ್ಬೇಕು ಎದ್ದೋಳ್ಬೇಕು. ಯಾವ ತಾಯಿ ಹೇಳ್ತಿದ್ದೆ ಹಿಂಗೆ ಅಲ್ವಾ? ಹೇಳೋದೇ ಇಲ್ಲ ನಾವು. ಸಹಿಸ್ಕೋಬೇಕು. ನೋಡು, ಬಿದ್ರೇನೆ ಏನಾಗಲ್ಲ ಅನ್ಬೇಕು. ಬಿದ್ದು ಅಳ್ತಾ ಇದ್ದಾಗ ಇದಕ್ಕೆಲ್ಲ ಅಳ್ತಾರ? ಏನಾಯ್ತು ಇವಾಗ? ಹೆಂಗೆ ಚಿಕ್ಕ ಮಗುನ ಹೆಂಗೆ ಎತ್ತೀವೋ ಅದೇ ತರ ಮನೆಯಲ್ಲೂ ಅಷ್ಟೇ ಸಮಸ್ಯೆಗಳು ಬಂದಾಗ ಈ ತರ ಧೈರ್ಯ ತುಂಬಬೇಕು ನಾವು ಮನುಷ್ಯನಲ್ಲಿ. ಪರಮಾತ್ಮ ಹೆಂಗೆ ತುಂಬುತ್ತಾ ಇದ್ದಾನೆ ನೋಡಿ ಅರ್ಜುನನಿಗೆ. ನೀನು ತುಂಬಾ ಬಲಿಷ್ಠ, ಅಂದ್ರೆ ನಿನ್ನ ಇಂದ್ರಿಯಗಳು ನೀನು ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ ನಿನಗೆ ಅಂತ ಹೇಳ್ತಾ ಇದ್ದಾನೆ ನೋಡಿ.
ಈಗ ಇಂದ್ರಿಯಗಳಿಂದನೇ ಅಲ್ವಾ ಅವನು ದುಃಖ ಪಡ್ತಾ ಇರೋದು. ಅಯ್ಯೋ ಅಯ್ಯೋ ಏನಾಗುತ್ತೋ ಏನೋ ನಮ್ಮವರು ಅಂತ. ಯಾವಾಗ್ಲೂ ನೋಡಿ, ನಾನು ಇದು ಕಲ್ತಿದ್ದೀನಿ ನೋಡಿ ಗುರುಗಳಿಂದ. ದೈಹಿಕವಾಗಿ ನಾವು ಶಕ್ತಿ ಇಲ್ಲದೆ ಇರಬಹುದು ವಯಸ್ಸಿಗೆ ತಕ್ಕಂಗೆ ಏನೋ ಒಂದು ಕಾರಣದಿಂದ, ಆದರೆ ಮಾನಸಿಕವಾಗಿ ಮಾತ್ರ ಎಷ್ಟು ವಯಸ್ಸಾಗದೆ ಇದ್ರೇನು ನಾವು ಆ ಶಕ್ತಿ ಚೆನ್ನಾಗಿರ್ಬೇಕು ನೋಡಿ ನಮ್ಮಲ್ಲಿ. ಏನೇ ಘಟನೆ ನಡೆದ್ರೇನು ಸ್ವಲ್ಪನೂ ಅಲುಗಾಡಬಾರದು ನಾವು. ಅಲಗಾಡಿದ್ರೆ ಅನ್ಕೊಳ್ಳಿ ನಾವು ಇನ್ನಷ್ಟೇ. ಮನಸ್ಸು ಯಾವಾಗ ಡಲ್ ಆಗುತ್ತೋ ದೇಹ ಬಿದ್ದು ಬಿಡ್ತಿದೆ, ಮನಸ್ಸು ಯಾವಾಗ ಬೀಳುತ್ತೋ ದೇಹನ ಬಿದ್ದು ಬಿಡ್ತಿದೆ ನೋಡಿ. ಆಗಲ್ಲ ನನ್ನ ಕೈಯಲ್ಲಿ ಅಂತ. ಅರ್ಜುನನ್ಗೆ ಇಲ್ಲಿ ಮನಸ್ಸು ಬಿತ್ತು, ಅಯ್ಯೋ ನಮ್ಮವರೇ ಅನ್ನೋ ವ್ಯಾಮೋಹ ತುಂಬಿಕೊಂಡು ಮನಸ್ಸು ಬಿದ್ದಿದ ತಕ್ಷಣ ದೇಹನು ಸಹಕಾರ ಕೊಟ್ಟಿಲ್ಲ. ಆಗಲ್ಲ ನನ್ನ ಕೈನಲ್ಲಿ ಯುದ್ಧ ಮಾಡಕ್ಕೆ, ನನ್ನ ದೇಹ ಎಲ್ಲ ಅಲಗಾಡ್ತಾ ಇದೆ. ಹೇಳಿದ್ನಲ್ಲ ಒಂದೇ ಅಧ್ಯಾಯದಲ್ಲಿ, ಗಾಂಡೀವಂ ಸಂಸ್ಕೃತಿ ಹಸ್ತಾತ್, ನನ್ನ ಕೈಯಿಂದ ಬಾಣ ಬಿದ್ದೋಗ್ತಾ ಐತೆ, ನನಗೆ ಆಗ್ತಾ ಇಲ್ಲ, ಶಕ್ತಿನೇ ಇಲ್ಲ ಅಂತ ಹೆಂಗ್ ಹೇಳ್ತಾನಲ್ವಾ, ಸೇಮ್ ಅದೇ ತರಾನೇ ನೋಡಿ ನಾವು ಜೀವನದಲ್ಲಿ ವ್ಯವಹಾರ ಮಾಡೋದು. ಇದನ್ನ ಸಹಿಸ್ಕೊಳ್ಳೋ ಮನಸ್ಸನ್ನ ಗಟ್ಟಿ ಮಾಡ್ಕೋಬೇಕು ನೋಡಿ. ಅವಾಗ್ಲೇ ನಾವು ಶೂರ. ದೇಹದಲ್ಲಿ ಶಕ್ತಿ ಇದ್ದವನು ಧೀರ ಅಲ್ಲ ನೋಡಿ. ಪರಮಾತ್ಮ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ. ಯಾರು ಸುಖ ದುಃಖಗಳು ಏನೇ ಬಂದೇನು ಸಹಿಸ್ಕೋತಾನೆ ನೋಡಿ, ಅವನು ಧೀರ ಅಂತ ಹೇಳ್ತಾ ಇದ್ದಾನೆ. ಈಗ ಬುದ್ಧಿಯಿಂದ ಹಣ ಸಂಪಾದನೆ ಮಾಡಬಹುದು, ಶೂರತನದಿಂದ ಗೆಲ್ಬಹುದು. ಅಂದ್ರೆ ಮನಸ್ಸು ಗಟ್ಟಿ ಇರ್ಬೇಕಲ್ವಾ. ಆ ಮನಸ್ಸು ಗಟ್ಟಿ ಇದ್ದಾಗ ನೋಡ್ಕೊಳ್ಳಿ, ನಾವು ಯಾರ ಜೊತೆ ಹೆಂಗಿರ್ಬೇಕು ಅಂತ ಗೊತ್ತಾಗುತ್ತೆ. ಯಾರು ನಮ್ಮನ್ನ ಬಿಟ್ಟೋದ್ರೇನು ನಾವ್ ಹೆಂಗೆ ಸಹಿಸ್ಕೋಬೇಕು ಅಂತ ಗೊತ್ತಾಗುತ್ತೆ. ಯಾರು ನಮ್ಗೆ ಮೋಸ ಮಾಡಿದ್ರೇನು, ಯಾರು ನಮ್ಗೆ ಹಿಂದೆ ಒಂದು ಮಾತು ಮುಂದೆ ಒಂದು ಮಾತು ಹೇಳಿದ್ರೇನು ಸಹಿಸ್ಕೊಳ್ಬಹುದು ಅಂತ ಗೊತ್ತಾಗುತ್ತೆ ನೋಡಿ. ಸಂಬಂಧಗಳ ಜೊತೆ ನಾವ್ ಹೆಂಗಿರ್ಬೇಕು ಅನ್ನೋದು ಮುಖ್ಯ. ನಾವು ಅದು ಬಿಟ್ಬಿಡ್ತೇವೆ. ನಾನು ಇಷ್ಟು ಸಂಪಾದನೆ ಮಾಡ್ತೀನಿ, ಇಷ್ಟೊಂದು ನಾನು ಖರ್ಚು ಮಾಡ್ತೀನಿ, ಇದನ್ನೇ ಇಟ್ಕೋತೀವಿ. ಅದಕ್ಕೆ ಧೀರ ಆದವನು ಯಾವಾಗ್ಲೂ ಮಾನಸಿಕವಾಗಿ ಬಲಿಷ್ಠನಾಗಿರ್ತಾನೆ. ಇಂದ್ರಿಯಗಳಿಂದ ಏನೇನ್ ನೋವು ಬಂದೇನು ನಿಗ್ರಹಿಸ್ಕೋತಾನೆ. ಅರ್ಜುನ, ನಿನ್ ಗೊತ್ತಾಗ್ತಾ ಇಲ್ವಾ ಅಂತ ಹೇಳ್ತಾ ಇದ್ದಾನೆ. ಯಾವಾಗ್ಲೂ ನಾವ್ ಹೆಂಗೆ ಗೊತ್ತಾ, ಕಾಮನ್ ಮೈಂಡ್ ನಮ್ದು, ಸಾಮಾನ್ಯ ಮನಸ್ಸು. ಹೌದಾ, ಹಿಂಗಾಗ್ಬಾರ್ದಲ್ವಾ, ಹಿಂಗಿರ್ಬೇಕಲ್ವಾ, ಇದು ನಮ್ದು ಸಾಮಾನ್ಯ ಮನಸ್ಸು. ಅಲ್ಲಿಂದ ನಾವು ಉನ್ನತ ಮನಸ್ಸಿಗೆ ಬರ್ಬೇಕು, ಹೈಯರ್ ಮೈಂಡ್ಗೆ ಬರ್ಬೇಕು ನೋಡಿ ನಾವು. ಯಾಕಿದಾಗಲ್ಲ, ಆಗುತ್ತಲ್ವಾ, ಯಾಕೆ ನಾನು ಚಿಕ್ಕದಾಗಿ ಯೋಚನೆ ಮಾಡ್ಬೇಕು? ಮನಸ್ಸನ್ನ ನೀವೇ ತಯಾರು ಮಾಡ್ಕೋಬೇಕು. ಯಾಕಂದ್ರೆ ಮನಸ್ಸಿಗೆ ಮೊದಲು ಬಂದ್ಬಿಡೋದು ಅಸೂಯೇನೆ ಅಲ್ವಾ. ನಮಗಿಂತ ಇನ್ನೊಬ್ಬರು ಸ್ವಲ್ಪ ಉತ್ತಮ ಅಂದಿದ ತಕ್ಷಣ ಅಸೂಯೆ ಬರ್ತಿದ್ದೆ. ಅಸೂಯೆ ಬಂದಾಗ ದ್ವೇಷ ಬರಕ್ಕೂ ಶುರುವಾಗ್ಬಿಡ್ತಿದ್ದೆ. ಎಷ್ಟು ಸತ್ಸಂಗ ಕೇಳ್ತೀವಿ, ಅಸೂಯೆ ಬಂತು ಅಂದ್ರೆ ಸುಮ್ನೆ ಆಗ್ಬಿಡ್ತೀವಿ. ನಮ್ಗೆ ಯಾಕೆ ಬಿಡಪ್ಪ ಅಂತ ಅಂದ್ಬಿಡ್ತೀವಿ ಒಂದೇ ಸಲ. ಅಸೂಯೆನ ಜಯಿಸ್ಬೇಕು ನೋಡಿ. ಅಲ್ಲಿ ಅರ್ಜುನ ವ್ಯಾಮೋಹನ ಜಯಿಸ್ತಾ ಇಲ್ಲ, ಅದಕ್ಕೆ ಅವನು ನನ್ನ ಕೈನಲ್ಲಿ ಆಗಲ್ಲ ಅಂತ ಇದ್ದಾನೆ. ನಾವು ಈ ಅಸೂಯೆ ದ್ವೇಷಗಳನ್ನ ಜಯಿಸ್ಬೇಕು. ಸತ್ಸಂಗ ಇಷ್ಟು ಕೇಳಿ ನಾವು ಅಸೂಯೆಯಿಂದ ಇನ್ನೊಬ್ಬರಿಗೆ ನಾವು ಏನು ಸಂಸ್ಕಾರದಿಂದ ನಮಸ್ಕಾರ ಮಾಡೋದು, ವಿಶ್ ಮಾಡೋದು ಏನೂ ಮಾಡೋದೇ ಇಲ್ಲ. ಯಾಕೆ? ನಮ್ಗಿಂತ ಅವ್ರು ಉನ್ನತದಲ್ಲಿದ್ದಾರೆ ಅಂತ. ಹೌದಲ್ವಾ, ನಮ್ಗಿಂತ ಅವ್ರು ಉನ್ನತದಲ್ಲಿದ್ದಾರೆ ಅಂತ ಅವ್ರಿಗೆ ವೆರಿ ಗುಡ್ ಅನ್ಬೇಕು. ಹೇಳ್ತೀವ ನಾವು? ಹೇಳೋದೇ ಇಲ್ಲ ನೋಡಿ. ಯಾಕೆ? ಅಸೂಯೆ ಅಸೂಯೆ ಅಸೂಯೆ. ಇದನ್ನ ಜಯಿಸ್ಬೇಕು ನೋಡಿ. ಇವನು ಧೀರ ಆಗೋದು. ನಾವು ಮೊದಲು ಈ ಭಗವದ್ಗೀತೆಯನ್ನು ಕೇಳ್ತಾ ಕೇಳ್ತಾ ಏನೇನೋ ಮನಸ್ಸಲ್ಲಿ ಅಲ್ವಾ, ಇಂಥ ಗುಣಗಳನ್ನೆಲ್ಲ ನಾವೇನ್ ಮಾಡ್ಬೇಕು, ಚೇಂಜ್ ಮಾಡ್ಬೇಕು. ಮಾಮೂಲಿ ಕಾಮನ್ ಮೈಂಡ್ ಇಂದ ಹೈಯರ್ ಮೈಂಡಿಗೆ ಬರ್ಬೇಕು. ಆ ಮನಸ್ಸು ಉನ್ನತವಾದ ಮನಸ್ಸಿರ್ತಿದೆ. ಅಲ್ಲಿ ನಿಂತು ನಮ್ಮ ಈ ಅಸೂಯೆ ದ್ವೇಷಗಳನ್ನೆಲ್ಲ ನಾವೇ ನೋಡ್ಬೇಕು. ನನ್ನಲ್ಲಿ ಇಂಥ ಕೆಟ್ಟ ಗುಣ ಇದೆಯಾ, ಇನ್ನೊಬ್ಬರನ್ನ ಚೆನ್ನಾಗಿರೋದನ್ನ ನಾನು ಸಹಿಸಲ್ವಾ, ಅವ್ರಿಗೆ ನಾನು
ಪ್ರೋತ್ಸಾಹ ಕೊಡಲ್ವಲ್ಲ ಅಂತ ಬರ್ಬೇಕು ನೋಡಿ. ಇದರಲ್ಲಿ ಯಾರು ಮುಂದೆ ಬರ್ತಿರೋ ಅವರು ಧೀರ. ಶ್ಲೋಕ ಹೇಳ್ತೀನಿ ನಾನು, ಒಂದು ಸತ್ಸಂಗನೂ ಬಿಡದೆ ಕೇಳಿದ್ದೀನಿ, ಎಷ್ಟು ವರ್ಷದಿಂದ ಜೊತೆಯಲ್ಲಿದ್ದೀನಿ. ಇವರು ಧೀರ ಅಲ್ಲ. ಒಳ್ಳೆ ಗುಣಗಳನ್ನ ಯಾರು ಬೆಳವಣಿಗೆ ಮಾಡಿಕೊಂಡು ಈ ಸುಖ ದುಃಖಗಳನ್ನ ಎದುರಿಸ್ತಾರೆ ನೋಡಿ, ಅವರು ಧೀರ. ಇಲ್ಲಿ ನಾವು ಇದರಲ್ಲಿ ಯುದ್ಧ ಮಾಡ್ಬೇಕು ಅಲ್ವಾ? ಸಂಸಾರದಲ್ಲಿ ನಮಗೆ ಶಕ್ತಿ ಬೇಕಾಗಿಲ್ಲ, ನಾವು ಯುದ್ಧದಲ್ಲಿ ಯುದ್ಧ ಮಾಡ್ತಾ ಇಲ್ವಲ್ಲ. ಈ ಸಂಸಾರದಲ್ಲಿ ಈ ಜೀವನ ಅನ್ನೋ ರಣರಂಗದಲ್ಲಿ ನಾವು ಯುದ್ಧ ಮಾಡ್ತಾ ಇದ್ದೀವಲ್ವಾ? ಈ ಯುದ್ಧ ಮಾಡ್ಬೇಕಂದ್ರೆ ಈ ಕಾಮ ಕ್ರೋಧ ಅಸೂಯೆ ದ್ವೇಷಗಳನ್ನೆಲ್ಲ ಜಯಿಸ್ಬೇಕು ನಾವು, ಅಲ್ವಾ ಅಮ್ಮ? ಈಗ ಜಗತ್ತಲ್ಲಿ ಈ ಹೊಡೆತಗಳು ಬೀಳೋದು ಎಲ್ಲರಿಗೂ ಕಾಮನ್ನೇ. ನಿನಗೂ ನನಗೂ ಎಲ್ಲರಿಗೂ ಒದೆಗಳು ಬೀಳ್ತಾನೆ ಇರ್ತಿದೆ. ಪುಣ್ಯ ಇದ್ದಾಗ ಸುಖವಾಗ್ತಿದೆ, ಅದೇ ಸ್ವಲ್ಪ ಪಾಪ ಇದ್ದಾಗ ಈ ಹೊಡೆತಗಳೆಲ್ಲ ನಮಗೆ ದುಃಖವಾಗಿ ಪರಿಣಾಮ ಆಗ್ಬಿಡ್ತಿದೆ. ಅದನ್ನ ನಿಗ್ರಹಿಸ್ಕೋಬೇಕು ನಾವು. ಇದು ಗೊತ್ತಿಲ್ಲ ನಮ್ಗೆ, ನನಗೆ ಶಕ್ತಿ ಐತೆ, ನಾನು ಹೆಂಗ್ ಬೇಕಾದ್ರೆ ಮಾತಾಡ್ತೀನಿ, ಏನ್ ಬೇಕಾದ್ರೇನು ಮಾಡ್ತೀನಿ, ಇದೆಲ್ಲ ನಾವು ಬೆಳೆಸ್ಕೋಬೇಕಾಗಿರೋದು. ನಾವ್ ಈ ಜಗತ್ತಲ್ಲಿ ಆನಂದವಾಗಿರ್ಬೇಕು ಅಂದ್ರೆ ಸಾಧ್ಯ ಇಲ್ಲ ನೋಡಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಆನಂದ ಹೆಂಗ ಸಿಕ್ಕುತ್ತೆ ಅಂದ್ರೆ ಈ ಜ್ಞಾನದಿಂದ ನಮ್ಮ ಮನಸ್ಸನ್ನ ಬದಲಾವಣೆ ಮಾಡ್ಕೊಂಡಾಗ ಆನಂದ ಸಿಕ್ಕುತ್ತೆ. ಆವಾಗ ನಾವು ಸುಖವಾಗಿರಕ್ಕೆ ಸಾಧ್ಯ ಆಗುತ್ತೆ. ಈಗ ನೋಡಿ ಅಮ್ಮ, ಮಗುವಾಗಿದ್ದಾಗ ನೀವು ಒಂಥರ ಯೋಚನೆ ಇದ್ದಿದ್ದು, ಒಂದು ತರ ಮೈಂಡ್ ಇತ್ತು. ಯೌವನಕ್ಕೆ ಬಂದಾಗ ಒಂದು ತರ ಮೈಂಡ್, ಮತ್ತೆ ಬೆಳೀತಾ ಬೆಳೀತಾ ಒಂದು ತರ ಮೈಂಡ್. ಇವಾಗ ಈ ಸತ್ಸಂಗ ಕೇಳ್ತಾ ಕೇಳ್ತಾ ನಿಮ್ಮ ಮೈಂಡ್ ಹೆಂಗಾಗಿದೆ? ಬೆಳೆದಿದೆಯಾ ಇಲ್ವಾ? ಅದಕ್ಕೆ ಯಾವಾಗ್ಲೂ ನಾವು ಈ ಕಾಮನ್ ಮೈಂಡ್ ನ ಕ್ರಾಸ್ ಮಾಡ್ಬಿಟ್ಟು ಹೈಯರ್ ಮೈಂಡ್, ಉನ್ನತ ಮನಸ್ಸಿಂದ ಯೋಚನೆ ಮಾಡಿದಾಗ ನಮ್ಗೆ ಎಲ್ಲ ಆನಂದ ಸಿಕ್ಕುತ್ತೆ. ನಾವು ಈ ಉನ್ನತ ಮನಸ್ಸಿಂದ ಯೋಚನೆ ಮಾಡುತ್ತಿಲ್ಲ ಅಂತಂದ್ರೆ ನೀನು ಎಷ್ಟು ಸತ್ಸಂಗ ಕೇಳು, ಎಷ್ಟು ಶ್ಲೋಕ ಓದ್ಕೋ, ಎಷ್ಟು ಗ್ರಂಥಗಳನ್ನ ಓದು, ಎಷ್ಟು ವರ್ಷ ಈ ಜ್ಞಾನದಲ್ಲಿದ್ರೇನು ನಮ್ಗೆ ಏನೂ ಆಗೋದೇ ಇಲ್ಲ. ನೋಡ್ಕೊಳ್ಳಿ, ಅರ್ಜುನ ಹೆಂಗೆ ಅಳ್ತಾ ಇದ್ದಾನೆ, ಹಿಂಗೆ ನಾವು ಸಾಯೋವರೆಗೂ ಅಳಬೇಕಾಗ್ತಾ ಬರ್ತಿದೆ. ಈ ಎಂತ ಘಟನೆಗಳನ್ನ ನಡೀಲಿ, ಅದನ್ನ ಕ್ರಾಸ್ ಮಾಡಿ ನಿಂತ್ಕೋತೀವಲ್ವಾ, ಈ ಹೈಯರ್ ಮೈಂಡ್, ಇದಕ್ಕಿಂತ ಉನ್ನತ ಮನಸ್ಸಿರ್ತಿದೆ, ಅದು ಎಲ್ಲರಲ್ಲೂ ಇರ್ತಿದೆ. ಅಂದ್ರೆ ಅದನ್ನ ಬಳಸೋ ವಿಧಾನ ನಮಗೆ ಗೊತ್ತಿಲ್ಲ. ಅದನ್ನ ಡೆವಲಪ್ ಮಾಡ್ಕೊಳ್ಳೋದೇ ಈ ಆಧ್ಯಾತ್ಮ ನೋಡಿ. ಯಾರು ಈ ಉನ್ನತ ಮೈಂಡಿಗೆ ಬಂದ್ಬಿಡ್ತಾರೋ ನೋಡಿ, ಅವಾಗ ನೋಡ್ಕೊಳ್ಳಿ ಹೆಂಗಿರ್ತಿದೆ ಗೊತ್ತಾ? ಈ ಜಗದಲ್ಲಿ ಏನ್ ಆಟ ಆಡ್ಲಿ, ಏನೇ ಮಾತಾಡ್ಲಿ, ಏನೇ ಇದ್ರೇನು ಆನಂದವಾಗಿರ್ಬೋದು. ದೇಹ ಇಂದ್ರಿಯ ಆನಂದವಾಗಿರ್ತೀತಿ ನೋಡಿ. ಕಾಶಿಯಲ್ಲಿ ಎಷ್ಟು ಜನ ಕೇಳಿದ್ದಲ್ವಾ ನೀವು, ಎಷ್ಟೆಲ್ಲ ಆದ್ರೇನು ನೀವು ಕಾಮ್ ಆಗಿದ್ದೀರಲ್ವಾ ಅಂತ. ಇದೇ ನೋಡಿ ನಂದು ರಹಸ್ಯ. ಈ ಜ್ಞಾನ ನನ್ನ ಮನಸ್ಸಲ್ಲಿ ಬಲವಾಗಿ ನಿಂತ್ಕೊಂಡಿದ್ದಕ್ಕೆ ಏನಾದ್ರೇನು ಎದುರಿಸ್ಲೇಬೇಕು, ಮತ್ತಿನ್ನೇನೂ ಇಲ್ಲ. ಹೆಂಗೆ ಅಂತ ಕುತ್ಕೋತಾ ಇದ್ರೆ ನಮ್ ಸಮಸ್ಯೆಗಳು ಪರಿಷ್ಕಾರ ಆಗೋದೇ ಇಲ್ಲ ನೋಡಿ. ಇವನು ಧೀರ ನೋಡಪ್ಪ ಅರ್ಜುನ, ಅದು ಬಿಟ್ಟು ನೀನು ಅಯ್ಯಯ್ಯೋ ಅಂತ ಹತ್ಕೊಂಡ್ ಕುತ್ಕೊಂಡಿದ್ದೀಯಲ್ವಾ, ಇದರಿಂದ ನಿನಗೆ ಏನು ಫಲ ಸಿಕ್ಕಲ್ಲ. ನಿಂತ್ಕೋಬೇಕು. ಹೌದು, ಇದು ನನ್ನ ಕರ್ತವ್ಯ, ನಾನು ಯುದ್ಧ ಮಾಡ್ಬೇಕು, ನಾನು ಕ್ಷತ್ರಿಯ, ನಾನು ಸಾಮಾನ್ಯದವನಲ್ಲ ಅಂತ ನಿಂತ್ಕೊ ನೀನು. ಅವಾಗ ನಿನ್ ಕೈನಲ್ಲಿ ಯುದ್ಧ ಮಾಡಕ್ಕಾಗುತ್ತೆ. ಇಲ್ಲ ಅಂತಂದ್ರೆ ಯುದ್ಧ ಮಾಡಕ್ ಆಗೋದೇ ಇಲ್ಲ ಅಂತ ಹೇಳ್ತಾ ಇದ್ನಲ್ಲ ಅವನು. ಅದಕ್ಕೆ ಹೇಳ್ತಾ ಇರೋದು, ಯಾರು ಈ ತರ ಆಧ್ಯಾತ್ಮನ ತಿಳ್ಕೋತಾರ ನೋಡಿ, ಅವರು ಆನಂದವಾಗಿರ್ತಾರೆ. ಇಲ್ಲಪ್ಪ, ನಾನ್ ಸತ್ಸಂಗ ಕೇಳೋದು ಏನೋ ಒಂದು ನನ್ಗೆ ಒಳ್ಳೇದಾಗ್ಲಿ ಅಂತ ಕೇಳಿದ್ರೆ ಒಳ್ಳೇದಾಗೋದಕ್ ಸಾಧ್ಯನೇ ಇಲ್ಲ ನೋಡಿ. ಬದಲಾವಣೆ ಬದಲಾವಣೆ ಬದಲಾವಣೆ. ಅದಕ್ಕೆ ಅರ್ಜುನ, ನೀನು ಶರಣಾಗತನಾಗಿ ಕೇಳಿದೀಯಲ್ವಾ, ನನಗೆ ಏನೂ ಗೊತ್ತಾಗ್ತಾ ಇಲ್ಲ, ನಿನ್ನ ಶಿಷ್ಯನಾಗಿ ಸ್ವೀಕಾರ ಮಾಡು ಅಂತ ಕೇಳಿದ್ದೆ ಅಲ್ವಾ. ಅದಕ್ಕೆ ನಾನು ನಿನಗೆ ಇದೆಲ್ಲ ಹೇಳ್ತಾ ಇದ್ದೀನಿ. ನಾನು
ಇಲ್ಲ ಅಂದ್ರೆ ನಾನು ಹೇಳ್ತಾ ಇರ್ಲಿಲ್ಲ ಇಷ್ಟೊಂದು. ಈ ರೀತಿ ಯಾರಾದ್ರೂ ಬಂದು ಹೋಗೋ ಸುಖ ದುಃಖಕ್ಕೆ ಕಷ್ಟ ಪಡ್ತಾರ, ದುಃಖ ಪಡ್ತಾರ ಅರ್ಜುನ? ಅದನ್ನ ನೀನು ಬಿಟ್ಬಿಡಪ್ಪ. ಬಿಟ್ಬಿಟ್ಟು ಧೀರನಾಗಿ ಎದ್ದು ನಿಂತ್ಕೋ. ಆಧ್ಯಾತ್ಮ ಒಂದೇ ನಿಜವಾದಂತ ಸುಖ. ಇದನ್ನ ಯಾರು ತಿಳ್ಕೋತಾನ ನೋಡು, ಅವನೇ ಅಧಿಕಾರಿ ಆಗ್ತಾನೆ. ಅಷ್ಟು ಬಿಟ್ಟು ನನ್ನ ದೇಹದಲ್ಲಿ ಶಕ್ತಿ ಐತೆ, ಇದರಿಂದ ನಾನು ಗೆಲ್ತೀನಿ ಅಂತ ನೀನ್ ಹೇಳ್ತಾ ಇದೀಯಾ. ಎಲ್ಲೋಯ್ತು ನಿಂದು ಶಕ್ತಿ? ನೀನು 3 ಲೋಕದ ಗಂಡು ಅಂತ ಎಷ್ಟು ಹೆಮ್ಮೆ ಇಲ್ವಾ ನಿನಗೆ? ಈಗ ಎಲ್ಲಿ ಹೋಯ್ತು ನಿಂದು? ಯಾಕೆ ನೀನು ಇಲ್ಲಿ ವ್ಯಾಮೋಹದಲ್ಲಿ ಬಿತ್ತೋಗ್ಬಿಟ್ಟಿದೀಯಾ? ಇಂದ್ರಿಯಗಳಿಂದ ಕೊಡೋ ಸುಖಾನೇ ಮುಖ್ಯ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ. ಅದು ಸುಳ್ಳು ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ನೀನು ನಾನು ದುಃಖವನ್ನು ಸಹಿಸೋ ಧೀರ ಅಂತ ಬರಬೇಕು ಅರ್ಜುನ ನಿನ್ನಲ್ಲಿ. ಆವಾಗ ನೀನು ಯುದ್ಧ ಚೆನ್ನಾಗಿ ಮಾಡ್ತೀಯ. ಅರ್ಜುನ ಒಬ್ಬನೇ ಅಲ್ಲ, ನೀವೆಲ್ಲರೂ, ನೀವು ನಾನು ಎಲ್ಲರೂ ಅಷ್ಟೇ. ಏನೇ ದುಃಖ ಬರ್ಲಿ ಅದನ್ನ ವಿಶಾಲವಾದ ಮನಸ್ಸಿಂದ ನೋಡ್ಬೇಕು. ಏನೇ ಸಮಸ್ಯೆ ಬರ್ಲಿ ವಿಶಾಲವಾದ ಮನಸ್ಸಿಂದ ನೋಡಕ್ ಬಂದಾಗ ನಮ್ಗೆ ಉತ್ತರ ಸಿಕ್ಕುತ್ತೆ. ಅವಾಗ ನಾವು ಈ ಸಂಸಾರ ಅನ್ನೋ ಯುದ್ಧದಲ್ಲಿ ನಾವು ಗೆಲ್ತೀವಿ. ಅರ್ಜುನ ಅಲ್ಲಿ ಕುರುಕ್ಷೇತ್ರ ಅನ್ನೋ ಯುದ್ಧದಲ್ಲಿ ಅವನು ಗೆಲ್ತಾನೆ. ಈ ತರ ಯಾರು ಅರ್ಥ ಮಾಡ್ಕೋತಾರೋ ಅವರು ಮಾತ್ರ ಆನಂದವಾಗಿರಕ್ಕೆ ಸಾಧ್ಯ ಆಗ್ತಿದೆ. ಮತ್ತೆ ಭಗವಂತ ಇನ್ನೊಂದು ಸರ್ಟಿಫಿಕೇಟ್ ಕೊಡ್ತಾನೆ. ಏನಪ್ಪಾ ಅಂತಂದ್ರೆ ಇದನ್ನೇ, ನೀನ್ ಇಂದ್ರಿಯಗಳ ತಾಪನ ನೀನು ಕಳ್ಕೊಂಡ್ಬಿಡು, ನೀನೇ ಧೀರ ಅಂತ. ಇದು ನಿಮ್ಮ ಮನಸ್ಸಲ್ಲಿ ಗಟ್ಟಿಯಾಗಿ ನಿಂತ್ಕೋಬೇಕು. ಈ ಶ್ಲೋಕ ನೋಡ್ಕೊಳ್ಳಿ. ಯಾಕಂದ್ರೆ ನಾವೆಲ್ಲ ಇಲ್ಲಿ ಬಿದ್ದು ಹೋಗ್ತಾ ಇರೋದು. ಎಷ್ಟು ಸತ್ಸಂಗ ಕೇಳ್ತೀವಿ, ಚಿಕ್ಕ ಚಿಕ್ಕ ವಿಷಯಕ್ಕೆ ದುಃಖ ಪಟ್ಕೊಂಡು ಫೋನ್ ಮಾಡೋದು, ಅಯ್ಯೋ ಹಿಂಗಾಗೋಯ್ತಲ್ಲ ಅನ್ನೋದು, ಯೋಚನೆ ಮಾಡೋದು, ಅಳೋದು. ಎಲ್ಲೋಯ್ತು ಜ್ಞಾನ? ಮತ್ತೆ ಬೇರೆಯವರಿಗೆ ಚೆನ್ನಾಗಿ ನಾವು ಸಲಹೆ ಕೊಡ್ತೀವಿ. ಹಿಂಗ್ ಹೇಳಿಲ್ವಾ ಸತ್ಸಂಗದಲ್ಲಿ ಹಿಂಗಿರ್ಬೇಕು ಅಂತ? ಇದಕ್ಕೆಲ್ಲ ದುಃಖ ಪಡೋದ ಅಂತ ಹೇಳ್ತೀವಿ. ಅದೇ ನಮಗ್ ಬಂದ್ಬಿಡ್ತು ಅನ್ಕೊಳ್ಳಿ. ಬಂದಿದ ತಕ್ಷಣ ಏನಾಗ್ತೀವಿ? ಆಗೋದ್ ಬಿಟ್ಟು ಹೋಗ್ಬಿಡ್ತೀವಿ ನಾವು. ಪರಮಾತ್ಮನೂ ಇಲ್ಲ, ಈ ಗುರು ಇಲ್ಲ, ಈ ಸತ್ಸಂಗ ಇಲ್ಲ, ಇವೆಲ್ಲ ಏನ್ ಸುಮ್ನೆ ಅಂತ ಅಪನಂಬಿಕೆ ಬಂದ್ಬಿಡ್ತಿದೆ. ಅದಕ್ಕೆ ಯಾವಾಗ್ಲೂ ಅಷ್ಟೇ ನಾವು ನಮಗೆ ಹೆಂಗೆ ದುಃಖ ಆಗ್ಬಾರ್ದು, ನಮಗೆ ಹೆಂಗೆ ಹಿಂಸೆ ಆಗ್ಬಾರ್ದು ಅಂತ ನಾವು ತಿಳ್ಕೊತೀವಲ್ವಾ, ಅದೇ ತರ ನಾವು ಇನ್ನೊಬ್ಬರಿಗೆ ಹಿಂಸೆ ಕೊಡಬಾರ್ದು, ಇನ್ನೊಬ್ಬರಿಗೆ ದುಃಖ ಕೊಡಬಾರ್ದು ಅಂತ ಬರಬೇಕು ನೋಡಿ ನಮ್ಮ ಮನಸ್ಸಲ್ಲಿ. ಇನ್ನೊಬ್ಬರಿಗೆ ಮನಸ್ಸನ್ನ ನೋಯಿಸಬಾರ್ದು. ಯಾಕಂದ್ರೆ ನನ್ನ ಮನಸ್ಸು ತರಾನೇ ಅಲ್ವಾ ಆ ಮನಸ್ಸು ಇರೋದು ಅಂತ ಬರಬೇಕು ನಮ್ಗೆ. ಇಲ್ಲಪ್ಪ, ನನ್ನ ಮನಸ್ಸು ಬೇರೆ, ನಿಮ್ಮ ಮನಸ್ಸು ಬೇರೆ, ಅವ್ರ ಮನಸ್ಸು ಬೇರೆ ಅಂತ ಇದೆಯಾ? ಎಲ್ಲರ ಮನಸ್ಸು ಒಂದೇನೆ. ನನ್ನ ಮನಸ್ಸು ಹೆಂಗೆ ಆನಂದವಾಗಿರ್ಬೇಕು ಅಂತ ಇದೆಯೋ, ಬೇರೆಯವ್ರ ಮನಸ್ಸು ಹಂಗೇನೆ ನಾನು ಆನಂದವಾಗಿ ಇಡಬೇಕು ಅಂತ ಬಂತು ಅಂದ್ರೆ ನಿಮ್ಮಷ್ಟು ಪುಣ್ಯವಂತರೇ ಯಾರು ಇಲ್ಲ ನೋಡ್ಕೊಳ್ಳಿ. ಪರಮಾತ್ಮ ಇದನ್ನೆಲ್ಲ ಮಾಡ್ತಾ ಇದ್ದ ನೋಡಿ. ಅಷ್ಟೊಂದು ಶ್ರದ್ಧೆ, ಶಿಸ್ತು ಅನ್ನೋದು ನಮ್ಮಲ್ಲಿ ಏನಿಲ್ಲ. ಶಿಸ್ತೇ ಇಲ್ಲ ನಮ್ಗೆ. ಯಾರೋ ಅವ್ರು ಮಾಡ್ತಾರ, ಮಾಡ್ಲಿ ಬಿಡು, ನಾವ್ ಹಿಂದೆ ಇದ್ದೀವಲ್ಲ, ನಮ್ ಕೈನಲ್ಲಿ ಎಲ್ಲ ಆಗುತ್ತೆ ಕೆಲ್ಸ, ನಮ್ ಕೈನಲ್ಲಿ ಎಲ್ಲ ಆಗುತ್ತೆ, ಅವ್ರಿಗೆ ಶಕ್ತಿ ಐತೆ, ಅವ್ರು ಮಾಡ್ತಾರೆ. ಯಾವಾಗ್ಲೂ ಇದೆ. ಅಲ್ಲ, ನನ್ನ ಕೈನಲ್ಲಿ ಆಗುತ್ತೆ, ನಾನು ಮಾಡ್ತೀನಿ ಅಂತ ಬರ್ಬೇಕು ನಿಮ್ ಮನ್ಸಲ್ಲಿ. ಇಷ್ಟು ವರ್ಷ ಸತ್ಸಂಗ ಕೇಳ್ತಾ ಇದ್ದೀವಲ್ವಾ, ನಾವು ಬದಲಾವಣೆ ಆಗಿದ್ದೀವಲ್ವಾ, ಅದನ್ನ ಹೆಂಗೆ ನೋಡ್ಸೋದು? ನಮ್ಮ ಕೈಗಳಿಂದ ಮಾಡಿ ನೋಡಿಸ್ಬೇಕು, ಮಾತುಗಳಿಂದ ಹೇಳಿ ನೋಡಿಸ್ಬೇಕಲ್ವಾ. ಪರಮಾತ್ಮ ನೋಡಿ, ಸಾರಥಿ ಆದ್ಮೇಲೆ ಯಾವಾಗ್ಲೂ ಸೂರ್ಯಾಸ್ತ ಆದ್ಮೇಲೆ ಯುದ್ಧ ನಿಲ್ಬೇಕು ಅಂತ ರೂಲ್ ಇತ್ತಲ್ವಾ. ಯುದ್ಧ ನಿಂತಿದ ತಕ್ಷಣ ಎಲ್ರು ಓಡೋಗ್ಬಿಡ್ತಾ ಇದ್ದಂತೆ ತಮ್ಮ ತಮ್ಮ ಗುಡಾರಕ್ಕೆ ಎಲ್ಲ ಸೈನಿಕರು. ಪರಮಾತ್ಮ ಹೋಗ್ತಾ ಇರ್ಲಿಲ್ಲಂತೆ. ಯಾಕೆ? ತನ್ನ ಕರ್ತವ್ಯ ಏನು, ಸಾರಥಿಯಾಗಿ ಆ ಕುದುರೆಗಳನ್ನ ತೊಳೆಯೋದು, ರಥನ ಶುದ್ಧಿ ಮಾಡೋದು, ಕುದುರೆಗಳಿಗೆ ಏನಾದ್ರೂ ಏಟು ಬಿದ್ದಿದ್ರೆ ಅದಕ್ಕೆ ಮೆಡಿಸನ್ ಹಾಕೋದು, ಅದಕ್ಕೆ ನೀರು ಕೊಟ್ಟು ಹುಲ್ಲು ಹಾಕಿ ಆಮೇಲೆ ತನ್ನ ಅಂತಃಪುರಕ್ಕೆ ಹೋಗ್ತಾ ಇದ್ದಂತೆ. ಈ ತರ ಶಿಸ್ತು ನಮ್ಮಲ್ಲಿದೆಯಾ
ನೋಡ್ಕೊಳ್ಳಿ. ಏನ್ ಬಂದಿದ್ದೀವಿ, ತಿಂದ್ರೆ ಸಾಕು ಓಡ್ತಾ ಇರ್ತೀವಿ. ನಾವ್ ಬಂದಿದ್ದೇನಕ್ಕೆ? ಆನಂದ ಆನಂದ ಅನುಭವಿಸುವಾಗ್ಲೂ ಏನೇನೋ ಯೋಚನೆಗಳು, ಅಸೂಯೆ, ದ್ವೇಷ. ಅಯ್ಯೋ, ಇಷ್ಟು ಕಷ್ಟಪಟ್ಟು ನಾವ್ ಇಲ್ಲಿ ಬಂದಿದ್ದೀವಿ, ಇವ್ರ ಮನೆಗ್ ಬಂದಿದ್ದೀವಿ, ಇವ್ರಿಗೆಲ್ಲ ನಾವ್ ಸಂತೋಷ ಕೊಡ್ಬೇಕು ಇದೆಯೇ ನಮ್ಮ ಮನಸ್ಸಲ್ಲಿ? ಬಂದಿದ್ದೀವಿ, ತಗೊಂಡು ಓಡ್ತಾ ಇರ್ತೀವಿ. ನೋಡಿ ನಾವು ಎಲ್ಲೆಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು. ಈ ಪರಮಾತ್ಮನ ತರ ನಮ್ಮಲ್ಲಿ ಶಿಸ್ತು ಬರ್ಬೇಕು ನೋಡಿ. ಎಲ್ಲ ಬೇರೆಯವ್ರ ಮನೆಗೆ ಹೋದಾಗ ಶಿಸ್ತಲ್ಲ, ನನ್ನ ಜೀವನಾನೇ ಶಿಸ್ತು ಅಂತ ಇರ್ಬೇಕು. ಇದು ಬಂತು ಅಂದ್ರೆ ನೋಡ್ಕೊಳ್ಳಿ, ನಮ್ಮ ಜೀವನ ಬದಲಾವಣೆ ಆಗ್ತಿದೆ. ಈ ತರ ಅರ್ಜುನ ನಾವು ನಮ್ಮ ಜೀವನನ ಬದಲಾವಣೆ ಮಾಡ್ಕೋಬೇಕಪ್ಪ. ಇಲ್ಲ ಅಂತಂದ್ರೆ ನಾವು ಇಲ್ಲೇನೆ ಬಿದ್ದು ಒದ್ದಾಡ್ತೀವಿ. ಅಯ್ಯೋ, ನನ್ನ ಜೀವನ ಹೆಂಗಾಯ್ತು, ನನ್ನ ಹಣೆ ಬರ ಹಿಂಗಿದೆ, ಏನ್ ಮಾಡೋದು ಅಂತ ದುಃಖ ಪಡ್ತೀವಿ ಅಂತ ಪರಮಾತ್ಮ ಇಲ್ಲಿ ಅರ್ಜುನನಿಗೆ ಎಷ್ಟು ವಿವರವಾಗಿ ಹೇಳ್ತಾ ಇದ್ದಾನೆ. 16ನೇ ಶ್ಲೋಕ. ನಾಸತೋ ವಿದ್ಯತೆ ಭಾವಃ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಃ ತ್ವನಯೋಸ್ತತ್ವದರ್ಶಿಭಿಃ. ಈ ದೇಹ ಯಾವಾಗ್ಲೂ ಅಸ್ತಿತ್ವದಲ್ಲಿ ಇದೆಯಾ? ಇಲ್ಲಲ್ವಾ? ಈ ಹುಟ್ಟುತ್ತೆ, ಮರಣ ಹೊಂದುತ್ತೆ, ಸಾಯುತ್ತೆ, ಹಿಂಗೆ ಆಗ್ತಾ ಇರ್ತಿದಲ್ವಾ? ಅಂದ್ರೆ ಆತ್ಮ ಮಾತ್ರ ನಿರಂತರವಾಗಿರ್ತಿದೆ. ಇದು ಬದಲಾವಣೆ ಹೊಂದೋದೇ ಇಲ್ಲ. ಆಗುತ್ತಮ್ಮ ಬದಲಾವಣೆ? ಆಗೋದೇ ಇಲ್ಲ. ಇಲ್ಲ, ಅರ್ಜುನ ಏನ್ ಮಾಡ್ತಾ ಇದ್ದಾನೆ, ದೇಹದ ಬಗ್ಗೆನೇ ಅಲ್ವಾ ಅವನಿಗೆ ಚಿಂತೆ ಇರೋದು. ನಮ್ಮ ತಾತನ ದೇಹ, ನಮ್ಮ ಗುರುಗಳ ದೇಹ, ಅಯ್ಯೋ ಈ ಸೈನಿಕರ ದೇಹ, ಅವ್ರೇನಾಗ್ತಾರೋ ಅಂತಾನೆ ಇಲ್ವಾ ಇರೋದು ಅರ್ಜುನ ಇಲ್ಲಿ. ಅದಕ್ಕೆ ಪರಮಾತ್ಮ ಇಲ್ಲಿ ಹೇಳ್ತಾ ಇರೋದು 2 ತತ್ವ ಹೇಳ್ತಾ ಇದ್ದಾನೆ, ಸದ್ವಸ್ತು ಅಸದ್ವಸ್ತು ಅಂತ. ಈ ಅಸದ್ವಸ್ತು ಇಲ್ವೇ ಇಲ್ಲ, ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಅಷ್ಟೇ ಇದ್ದಂಗೆ ಅಂತ. ಇರೋದು ಸದ್ವಸ್ತು ಒಂದೇ, ಪರಮಾತ್ಮರು ಒಂದೇ ಇರೋದು. ಆ ಪರಮಾತ್ಮ ಸ್ವರೂಪರು ನಾವು. ಈ ದೇಹನ ನಾವೇನ್ ಮಾಡ್ತಾ ಇದ್ದೀವಿ, ದೇಹ ಶಾಶ್ವತ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಅಲ್ವೇ ಅಲ್ಲ, ಆತ್ಮ ಶಾಶ್ವತ ಇರ್ತಿದೆ. ಈ ದೇಹ ಅಸದ್ವಸ್ತು. ಇದು ಈಗ ಸ್ವಲ್ಪ ಇರ್ತಿದೆ, ಆಮೇಲೆ ಸ್ವಲ್ಪ ವರ್ಷಕ್ಕೆ, ಸ್ವಲ್ಪ ದಿವಸಕ್ಕೆ ಇರುವುದೇ ಇಲ್ಲ. ಈಗ ನೋಡಿ, ನಿಮ್ಮ ಕತ್ತಲ್ಲಿ ಚಿನ್ನದ ಸರ ಆಯ್ತಲ್ವಾ? ಏನಿದು ಅಂದ್ರೆ, ಅಯ್ಯೋ ನಂದು ಚಿನ್ನದ ಸರ, ಬೆಳ್ಳಿದು ಅಂತ ಹೇಳ್ತೀವಿ. ಅದು ಬೆಳ್ಳಿ ಎಲ್ಲ, ಏನು ಅಲ್ಲಿ ಚಿನ್ನ ಇರ್ತಿದೆ ಮುಖ್ಯವಾಗಿ. ನನ್ನ ಸರ ಇದು ಅಂತ ಹೇಳ್ತೀವಿ, ಚಿನ್ನ ಅಂತ ನಾವು ಅನ್ನೋದೇ ಇಲ್ಲ ಇದು ಅಲ್ವಾ? ಅದೇ ತರ ನಾವು ಈ ದೇಹನ ಇಟ್ಕೊಂಡು ಏನ್ ಮಾಡ್ತಾ ಇದ್ದೀವಿ, ಇದರಲ್ಲಿ ಆತ್ಮ ಸ್ವರೂಪನ ಬಿಟ್ಬಿಟ್ಟು ಈ ದೇಹನ ನಾವು ನಾನಿದು, ನಮ್ಮ ತಾತನ ದೇಹ, ನಮ್ಮ ಅಜ್ಜನ ದೇಹ, ಹಿಂಗೇ ಹೋಗ್ತಾ ಇದೆಯಲ್ವಾ ಅರ್ಜುನ? ನಮ್ಗೆ ಏನೇನ್ ಕಾಣಿಸ್ತಿತ್ತೋ ಅದು ಸದ್ಯಕ್ಕೆ ಇರ್ತಿದ್ದೆ, ಸ್ವಲ್ಪ ದಿವಸ ಹೋಗ್ತಿದ್ದೆ, ಮತ್ತೆ ಹುಟ್ಟುತ್ತೆ, ಮತ್ತೆ ಸಾಯುತ್ತೆ ಅಲ್ವಾ? ಅದಕ್ಕೆ ನಮ್ಗೆ ಇಷ್ಟು ದುಃಖ ಆಗ್ತಾ ಇರೋದು. ನಮಗೆ ಸದಾ ಇರೋ ಪರಮಾತ್ಮ ಗೊತ್ತಾಗ್ತಾ ಇಲ್ಲ. ಹುಟ್ಟೋದು ಮತ್ತೆ ಸಾಯ್ತಾ ಇರೋ ಈ ದೇಹನ ನೋಡ್ಬಿಟ್ಟು ನಾವು ದುಃಖ ಪಡ್ತಾ ಇದ್ದೇವೆ. ಇದರಿಂದ ನಾವು ಹೊರಗಡೆ ಬರ್ಬೇಕು, ಆವಾಗ ನಾವು ಆನಂದವಾಗಿರ್ತೀವಿ. ಅರ್ಜುನ ಹೆಂಗೆ ದೇಹಗಳನ್ನ, ಮನುಷ್ಯರನ್ನ ನೋಡ್ಕೊಂಡು ನಮ್ಮ ತಾತ, ನಮ್ಮ ತಂದೆ ಹಿಂಗೆ ಹೇಳ್ತಾ ಇದ್ದಾನಲ್ವಾ, ಅದರಿಂದ ಅವನು ಹೊರಗಡೆ ಬಂದಾಗ ಅವನು ಆನಂದವಾಗಿರ್ತಾನೆ. ಇಲ್ಲ ಅಂದ್ರೆ ನಾವ್ ಈ ಸದಾ ನೋಡಿ, ಕೆಲವರಂತೂ ಯಾವಾಗ್ಲೂ ದುಃಖ ಪಡ್ತಾನೆ ಇರೋದು. ಈ ಮಗು ಹುಷಾರಿಲ್ಲ, ನಮ್ಮ ಅತ್ತೆಗೆ ಹುಷಾರಿಲ್ಲ, ನಮ್ಮ ತಾಯಿಗೆ ಹುಷಾರಿಲ್ಲ, ಹಿಂಗೇ ಹೇಳ್ತಾ ಇರ್ತಾರೆ. ಅದನ್ನ ಸರಿ ಮಾಡ್ಕೋಬೇಕು. ಎಲ್ಲರಲ್ಲೂ ಇರೋದು ಆ ಪರಮಾತ್ಮ ಒಬ್ಬನೇ ಇದ್ದಾನೆ, ಅವನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತಾನೆ ಇಲ್ಲ. ಈ ಸಂಪತ್ತುಗಳಲ್ಲೇ ನಾವು ಮುಳುಗೋಗ್ಬಿಟ್ಟಿದೀವಿ. ಇದು ಸರಿ, ಅದು ಸರಿ, ಈ ಐಶ್ವರ್ಯ ಐತಿ, ನನ್ನ ಹತ್ರ ಐಶ್ವರ್ಯ ಐತಿ ಇದು ಅಂತ. ನೋಡಿ, ಮನುಷ್ಯ ಮಹಾದೇವ ಆಗ್ಬೇಕು, ನಾರಾಯಣ ಆಗ್ಬೇಕು. ನೋಡಿ, ಆಗುತ್ತಾ ನಮ್ಗೆ? ಈ ಶಕ್ತಿನ ನಾವು ಪಡ್ಕೋಬೇಕು ನೋಡಿ.
ಈ ಶಕ್ತಿ ಪಡ್ಕೊಂಡಿಲ್ಲ ಅಂದ್ರೆ ನಾವು ಆನಂದವಾಗಿರೋಕೆ ಸಾಧ್ಯನೇ ಇಲ್ಲ. ನಮ್ಮಲ್ಲಿ ಶಕ್ತಿ ಇದ್ರೆ ಕರೋನಾ ಬರ್ತಿದ್ದ, ಇಲ್ಲ ಏನನ್ನ ಕಾಯಿಲೆಗಳು ಬರ್ತಿದ್ದ. ಶಕ್ತಿ ಇಲ್ಲ ಅಂದಾಗ್ಲೇ ಹೊರಗಿನ ಕಾಯಿಲೆಗಳು ನಮ್ಮನ್ನ ಆವಾಹನೆ ಮಾಡ್ಕೊಂಡ್ಬಿಡ್ತಿದೆ. ಅದಕ್ಕೆ ಯಾವಾಗ್ಲೂ ಹೇಳೋದು, ನಾವು ಬಲಿಷ್ಠರಾಗಿರ್ಬೇಕು. ಹೆಂಗೆ ಶಾರೀರಿಕವಾಗಿ ಬಲಿಷ್ಠರಾಗೋದಕ್ಕಿಂತ ಮಾನಸಿಕವಾಗಿ ನಾವು ಬಲಿಷ್ಠರಾಗ್ದಾಗ ಈ ಕಾಯಿಲೆಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡೋದೇ ಇಲ್ಲ. ನಮ್ಗೆ ಆನಂದವಾಗಿರ್ಬೋದು ನಾವು. ಈಗ ನಮ್ಗೆ ಈ ಮಾನಸಿಕ ಶಕ್ತಿ ಇಲ್ಲದೆ ಇರೋದ್ರಿಂದನೇ ನಾವೆಲ್ಲ ಇಷ್ಟು ದುಃಖ ಪಡ್ತಾ ಇರೋದು ನಾವು. ಅದಕ್ಕೆ ನಮ್ಗೆ ದುಃಖ 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 ಏನೇ ನೋಡು, ಅಯ್ಯೋ ಜೀವನನೇ ಬೇಡಪ್ಪ ಅಂತ ಹೇಳ್ಬಿಡ್ತೀವಿ. ಅದಕ್ಕೆ ನಾವೇನ್ ತಿಳ್ಕೊಂಡಿದ್ದೀವಲ್ವಾ, ನಮ್ಮ ಅಜ್ಜ ತಾತ ನಮ್ಮ ಅಮ್ಮ ಅಪ್ಪ ಕೊಟ್ಟಿದ್ದು ಈ ಜ್ಞಾನದಿಂದ ನಾವು ಜೀವನ ಮಾಡ್ತಾ ಇರೋದಕ್ಕೆ ನಮ್ಗೆ ದುಃಖ ಆಗ್ತಾ ಇರೋದು. ಆ ಜ್ಞಾನ ಬಿಟ್ಟು ಈ ಪರಮಾತ್ಮ ಹೇಳ್ತಾ ಇದ್ದಾನಲ್ಲ, ಈ ಭಗವದ್ಗೀತೆ ಜ್ಞಾನನ ನಾವ್ ಹಿಡ್ಕೊಂಡಾಗ ನೋಡ್ಕೊಳ್ಳಿ, ಆನಂದವಾಗಿರಕ್ಕೆ ಸಾಧ್ಯ ಆಗ್ತಿದೆ. ನಾವು ಇನ್ನೂ ಮೂಢ ನಂಬಿಕೆಯಲ್ಲೇ ಇದ್ದೀವಿ. ನಿಮ್ಗೆ ಹೇಳಿದ್ದಲ್ಲ, ಕುಂಭಮೇಳ ನಡೀತಾ ಇರ್ತಿದೆ, ಪಾರ್ವತಿ ಹೇಳ್ತಾಳೆ, ಅಯ್ಯೋ ಎಷ್ಟು ಜನ ಭಕ್ತರು ಅಂತ ತುಂಬಾ ಸಲ ಈ ಕಥೆ ಹೇಳಿದ್ದೀನಲ್ವಾ. ಅಲ್ಲ, ಹೆಂಗೆ ಆ ವೇಶ್ಯೆಗೆ ಹೆಂಗಿತ್ತು ನೋಡಿ ಜ್ಞಾನ. ಈ ಗಂಗೆಯಲ್ಲಿ ಸ್ನಾನ ಮಾಡದ್ಮೇಲೆ ಪಾಪ ನಾಶ ಆಗುತ್ತೆ, ಅಂತದ್ಮೇಲೆ ಈ ಗುಂಡಿಯಲ್ಲಿ ಬಿದ್ದಿರೋ ಈ ಅಜ್ಜಿನ ಮುಟ್ಕೊಂಡ್ರೆ ನಾನು ನಾಶ ಆಗ್ತೀನಿ? ಸಾಧ್ಯನೇ ಇಲ್ಲ. ಈ ನಂಬಿಕೆ ಬರಬೇಕು ನೋಡಿ ಪರಮಾತ್ಮನ ಮೇಲೆ. ಈ ಶಾಸ್ತ್ರ ತಿಳಿತಾ ಈ ಜ್ಞಾನನ ಬೆಳೆಸ್ಕೋಬೇಕು ನಾವು. ಇಲ್ಲ ಅಂದ್ರೆ ಅರ್ಜುನನ ತರ ಸಂಸಾರದಲ್ಲಿ ಬಿದ್ದು ನಾವು ದುಃಖ ಪಡ್ತಾನೆ ಇರ್ಬೇಕಾಗ್ತಿದೆ. ಈ ಜ್ಞಾನನ ಬೆಳೆಸ್ಕೊಂಡಾಗ ನೋಡಿ ನಾವು ಆನಂದವಾಗಿರ್ಬಹುದು. ಆನಂದನೇ ಮನುಷ್ಯನ ಉದ್ದೇಶ. ಇದು ನಮಗೆ ಗೊತ್ತೇ ಇಲ್ಲ ನೋಡಿ. ಏನಪ್ಪಾ ನಮ್ಮ ಉದ್ದೇಶ ಅಂದ್ರೆ ಸಂಸಾರ ಮಾಡೋದು, ತಿನ್ನೋದು, ಕೂಡಿಡೋದು, ಇದು ನಮ್ಮ ಉದ್ದೇಶ ಅನ್ಕೋತೀವಿ. ಅತ್ಯಂತ ಆನಂದವಾಗಿರ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು ಅಂತ ಈ ಭಗವದ್ಗೀತೆ ಜ್ಞಾನದಿಂದ ನಮ್ಗೆ ಅರ್ಥ ಆಗ್ತಿದೆ. ಈಗ ನಾವಿರೋ ಈ ವ್ಯವಸ್ಥೆಯಲ್ಲಿ ನಾವು ಸುಖವಾಗಿರ್ಬೇಕಂದ್ರೆ ನಾವ್ ಹೆಂಗಿರ್ಬೇಕು? ಈ ವ್ಯವಸ್ಥೆಗಿಂತ ಮೇಲ್ಮಟ್ಟಕ್ಕೆ ಬೆಳೆದಿರ್ಬೇಕು ಅಲ್ವಾ ಅಮ್ಮ? ನಾವು ಇನ್ನು ಮೇಲ್ಮಟ್ಟಕ್ಕೆ ಬೆಳೆದೇ ಇಲ್ಲ. ಎಷ್ಟು ಸತ್ಸಂಗ ಕೇಳಿದ್ರೇನು ಅಜ್ಞಾನದ ಅರ್ಜುನ ಹೆಂಗೆ ಅಳ್ತಾ ಇದ್ದಾನೆ ಯುದ್ಧರಂಗದಲ್ಲಿ, ನಾವು ಅಳ್ತಾ ಇದ್ದೀವಿ. ಈಗ ಏನ್ ಪ್ರೆಷರ್ ಇದೆ ಅಲ್ವಾ, ಅದಕ್ಕಿಂತ ಎತ್ತರ ಬೆಳೆದು ನೋಡ್ಬೇಕು ನಾವೇ. ಇಷ್ಟೇ ಅಲ್ವಾ ಇದು, ಇದನ್ನ ನಾನು ಈ ತರ ಪರಿವರ್ತನೆ ಮಾಡ್ಕೋತೀನಿ ಅಂತ ಬರ್ಬೇಕು ನೋಡಿ. ಅವಾಗ್ಲೇನೆ ನರನಾರಾಯಣ ಆಗೋದು, ಮನುಷ್ಯ ಮಹಾದೇವ ಆಗೋದು. ಚೆನ್ನಾಗಿ ತಿಳ್ಕೊಳ್ಳಿ ನೀವು. ನಾನು ಈ ಕ್ಲಾಸ್ ಕೇಳ್ತಾ ಇದ್ದೀನಿ, ನಾರಾಯಣ ಆಗ್ತೀನಿ, ಮಹಾದೇವ ಆಗ್ತೀನಿ, ಸಾಧ್ಯನೇ ಇಲ್ಲ. ಈ ಜ್ಞಾನ ನಮ್ಮಲ್ಲಿ ಕೆಲಸ ಮಾಡ್ಬೇಕು. ಆವಾಗ ನೋಡ್ಕೊಳ್ಳಿ ನಾವು ಆನಂದವಾಗಿರಕ್ಕೆ ಸಾಧ್ಯ ಆಗ್ತಿದೆ. ಇಲ್ಲ ಅಂದ್ರೆ ದುಃಖನೇ ಆಗುತ್ತೆ ನೋಡಿ. ಎಷ್ಟು ಹಣ ಇರ್ತೈತಿ, ಎಷ್ಟು ಶ್ರೀಮಂತರು ಆನಂದವಾಗಿರ್ತಾರ? ಆನಂದವಾಗಿರಕ್ಕೆ ಸಾಧ್ಯನೇ ಇಲ್ಲ. ಈ ಜ್ಞಾನ ಇತ್ತು ಅನ್ಕೊಳ್ಳಿ, ಏನಿಲ್ಲ ಅಂದ್ರೇನೋ ಆನಂದವಾಗಿರ್ಬೋದು ನೋಡಿ. ಈ ಜ್ಞಾನ ಇದ್ದಿದ್ದಕ್ಕೆ ನಾರಾಯಣಮ್ಮ ಅಷ್ಟು ದುಃಖದಲ್ಲೂ 2 ದಿವಸ ಅದನ್ನ ನೋಡಿಸ್ದೆ ಆನಂದವಾಗಿದ್ರು. ಹಿಂಗೆ ನಾವು ಡೆವಲಪ್ ಮಾಡ್ಕೋಬೇಕು. ಪರಮಾತ್ಮನ ಮೇಲೆ ನಂಬಿಕೆ ಬೇಕು. ಏನು ನಡೆದ್ರೇನು ಅದು ಅವನ ಆಟದಂತೆ ಆಗ್ತಿದೆ. ನಾನು ಅವನನ್ನ ನಂಬಿದ್ದೀನಿ, ನನಗೆ ಸಿಕ್ಕುತ್ತೆ ಅಂತ ಇರ್ಬೇಕು. ಅದರ ಜೊತೆ ಈ ಜ್ಞಾನನ ಬಳಸ್ಕೋಬೇಕು. ಬರೀ ನಂಬಿಕೆ ಒಂದು ನಮ್ಮನ್ನ ಮುಂದಕ್ಕೆ ತಗೊಂಡೋಗಲ್ಲ. ಈ ಜ್ಞಾನನೂ ಇರ್ಬೇಕು ನಮ್ಮಲ್ಲಿ. ಆವಾಗ ನೋಡ್ಕೊಳ್ಳಿ ನಾವು ಹೆಂಗಿರ್ಬೋದು. ಯಾರ್ಯಾರು ನಮ್ಮ ಮುಂದೆ ನಟನೆ ಮಾಡಿ ಆಟ ಆಡ್ತಾ ಇರ್ತಾರೋ ಅವ್ರನ್ನೆಲ್ಲ ಆನಂದವಾಗಿ ಗಮನಿಸ್ಬೋದು. ಆಹಾ, ಏನಪ್ಪಾ ನಮ್ ಜೊತೆಯಲ್ಲೇ ಇತ್ತು, ಎಂತ ನಟನೆ ಅಂತ. ಮನೆಯಲ್ಲಿ ಅಕ್ಕಪಕ್ಕದಲ್ಲಿ ಅವ್ರನ್ನೆಲ್ಲ ನೋಡಿ ನಾವು ಆನಂದವಾಗಿರ್ಬೋದು. ಇವಾಗ
ನಾವೇನ್ ಮಾಡ್ತಾ ಇದ್ದೀವಿ? ಈ ಅಸೂಯೆ, ದ್ವೇಷ, ಕಾಮ, ಕ್ರೋಧಗಳನ್ನ ತುಂಬಿಸ್ಕೊಂಡು ನಾವು ಆನಂದನ ಬಿಟ್ಬಿಟ್ಟಿದ್ದೇವೆ. ಅದಕ್ಕೆ ಅರ್ಜುನ, ನೀನು ಈ ಇಂದ್ರಿಯಗಳಿಂದ ನಿನಗೆ ಸಿಗ್ತಾ ಆಯ್ತಲ್ವಾ ಈ ಸುಖ ದುಃಖ, ಇದನ್ನ ಸಹಿಸ್ಕೊ ಮೊದಲು. ನೀನು ನಿನ್ನ ದೇಹದಲ್ಲಿ ಶಕ್ತಿ ಇದೆ ಅಂದ್ರೆ ಈಗ ಶಕ್ತಿ ನಿನ್ಗೆ ಕೆಲಸ ಮಾಡಕ್ಕೆ ಬಿಡ್ತಾ ಇಲ್ಲ. ಯಾಕೆಂದ್ರೆ ಮನಸ್ಸಲ್ಲಿ ವ್ಯಾಮೋಹ ತುಂಬ್ಕೊಂಡ್ಬಿಟ್ಟಿದೆ, ನನ್ನವರು ಅನ್ನೋದು. ಅದನ್ನ ಜಯಿಸ್ದೆ ಅಂತಂದ್ರೆ ನೋಡ್ಕೊಪ್ಪ, ನೀನು ಆನಂದವಾಗಿ ಯುದ್ಧ ಮಾಡ್ತೀಯ, ಯುದ್ಧದಲ್ಲಿ ಗೆಲ್ತೀಯ ನೀನು. ನೋಡಿ ಎಷ್ಟು ಚೆನ್ನಾಗಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಅಲ್ಲಿ ಅರ್ಜುನ ಹೆಂಗೆ ಗೆಲ್ಬೇಕು, ನಾವು ಅಷ್ಟೇ ಈ ಸಂಸಾರ ರಣರಂಗದಲ್ಲಿ ಗಂಡ ಹೆಂಡತಿ ಮಕ್ಕಳು ಈ ಜವಾಬ್ದಾರಿಗಳು ಎಲ್ಲ ಮತ್ತೆ ಇದ್ದುಕೊಂಡು ನಾವು ಈ ಆಧ್ಯಾತ್ಮದಲ್ಲಿ ಮುಂದುವರಿತೀವಲ್ವಾ, ಇದು ನೋಡಿ ನಾವು ಗೆಲ್ಲೋ ಅಂತ ಯುದ್ಧ. ಬರೋ ಸಮಸ್ಯೆಗಳನ್ನೆಲ್ಲ ಸಮವಾಗಿ ನೋಡ್ತಾ ಅದರ ಜೊತೆ ಹೋರಾಡ್ತಾ ಪರಮಾತ್ಮನ ಕಡೆ ಮನಸ್ಸು ಕೊಟ್ಟು ಮುಂದುವರಿತೀವಲ್ವಾ, ಇಲ್ಲಿ ನಾವು ಜಯಶೀಲರಾಗ್ತೀವಿ. ಅಲ್ಲಿ ಪರಮಾತ್ಮನ ಮಾತು ಕೇಳಿ ಅರ್ಜುನನು ಯುದ್ಧ ಮಾಡಕ್ಕೆ ನಿಂತ್ಕೋತಾನಲ್ವಾ. ಇದೇ ನೋಡಿ ಜ್ಞಾನದ ಮಹತ್ವ ಅಂತಂದ್ರೆ. ಸರಿನಾ? पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ॐ शान्ति शान्ति शान्तिः. हरिः ॐ. श्री गुरुभ्यो नमः. हरिः ॐ. ಜಗದ್ಗುರು ಕೃಷ್ಣನ ಪಾದಕ್ಕೂ ನಮ್ಮ ಗುರುಗಳ ಪಾದಕ್ಕೂ ನಮಸ್ಕಾರ ಮಾಡ್ಕೊಳ್ಳೋಣ. ಜೈ